ಎಲ್ಲರಿಗೂ ನಮಸ್ಕಾರ. CC/OC ಪಡೆಯದೆ ಮನೆ ಕಟ್ಟಿದವರಿಗೆ ರಾಜ್ಯ ಸರ್ಕಾರ ಒಂದು ವಿನಾಯಿತಿ ಕೊಟ್ಟಿದ್ದಾರೆ. ಎಸ್, 30-40 ಸೈಟ್ನಲ್ಲಿ ನೆಲ ಪ್ಲಸ್ 2 ಅಂತಸ್ತಿನ ಕಟ್ಟಡಗಳಿಗೆ ಅಂದರೆ ವಸತಿ ಕಟ್ಟಡಗಳಿಗೆ ಈ OC ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆಯುವುದರಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇದರಿಂದ ಬೆಂಗಳೂರಿನ ಒಂದು ಲಕ್ಷಾಂತರ ಮಂದಿಗೆ ಒಳ್ಳೆಯದಾಗಿದೆ. ಈ ಹಿಂದೆ OC ಇಲ್ಲದೆ ಕಟ್ಟಡಗಳಿಗೆ ಜಲಮಂಡಳಿ ಮತ್ತು ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡ್ತಾ ಇರಲಿಲ್ಲ. ಓಕೆನಾ? ಸೊ ಇವಾಗ ಸರ್ಕಾರ ಒಂದು ದೀಪಾವಳಿ ಹಬ್ಬಕ್ಕೆ ಜನರಿಗೆ ಒಂದು ಗಿಫ್ಟ್ ನೀಡಿದೆ ಅಂತಾನೆ ಹೇಳ್ಬೋದು. ಎಸ್, ಬೆಂಗಳೂರಿನಲ್ಲಿ ಬಡವರು ಮತ್ತು ಮಧ್ಯಮದವರೆಗೂ ಅನಧಿಕೃತವಾಗಿ ನಿರ್ಮಿಸಿರುವ ಸಣ್ಣ ವಿಸ್ತೀರ್ಣದ ಮನೆಗಳಿಗೆ ಒಂದು ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಏನಿದೆ ಅದನ್ನು ಪಡೆಯುವುದರಿಂದ ವಿನಾಯಿತಿ ಕೊಟ್ಟು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಹಿಂದೆ OC ಇಲ್ಲದ ಕಟ್ಟಡಗಳಿಗೆ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದ ಕಟ್ಟಡಗಳಿಗೆ ಜನಮಂಡಳಿ ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡ್ತಾ ಇರಲಿಲ್ಲ. ಆದರೆ ಇದೀಗ 30-40 ನಿವೇಶನಗಳಿಗೂ OC ಅಗತ್ಯವಿಲ್ಲ ಅನ್ನೋದು ಈ ಒಂದು ಸಚಿವ ಸಂಪುಟ ಒಪ್ಪಿಗೆಯಂತೆ ಇವಾಗ ನಗರಾಭಿವೃದ್ಧಿ ಇಲಾಖೆ ಇಂದು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಹಾಗೆ ಈ 30-40 ಸೈಟ್ನಲ್ಲಿ ನೆಲ ಪ್ಲಸ್ 2 ಅಂತಸ್ತಿನ ಕಟ್ಟಡಗಳಿಗೆ ವಸತಿ ಕಟ್ಟಡಗಳಿಗೆ ಆಕ್ಯುಪೆನ್ಸಿ ಪತ್ರ ಪಡೆಯುವುದರಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಇದರಿಂದ ತುಂಬಾ ಜನಕ್ಕೆ ಅನುಕೂಲ ಕೂಡ ಆಗಿದೆ. ಎಸ್, ಅಕ್ಟೋಬರ್ 9ರಂದು ಸಚಿವ ಒಂದು ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನು ಕೈಗೊಳ್ತಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಈ ನಿರ್ಧಾರದ ಅನ್ವಯ GBA ವ್ಯಾಪ್ತಿಯ 5 ಪಾಲಿಕೆಗಳ ಒಂದು 1200 ಅಡಿ ಚದುರ ಅಡಿಗಳ ಜಾಗದಲ್ಲಿ ನಿರ್ಮಾಣಗೊಂಡಿರುವ ನೆಲ ಪ್ಲಸ್ 2 ಅಂತಸ್ತಿನ ಈ ಒಂದು ಅಂದ್ರೆ ಅಥವಾ ಏನಂತ ಹೇಳ್ತಾರೆ ಬೇಸ್ಮೆಂಟ್ ಪಾರ್ಕಿಂಗ್ ಪ್ಲಸ್ 3 ಫ್ಲೋರ್ 3 ಅಂತಸ್ತಿನವರೆಗೆ ವಸತಿ ಕಟ್ಟಡಗಳಿಗೆ OC ಪಡೆಯುವುದು ವಿನಾಯಿತಿ ನೀಡಿ ಆದೇಶಿಸಿದ್ದಾರೆ. ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಎಸ್ಕಾಂಗಳು ಮತ್ತು ವಿದ್ಯುತ್ ಸಂಪರ್ಕ ಪಡೆಯಲು OC ಕಡ್ಡಾಯ ಮಾಡಿದ್ವು. ಅಂದ್ರೆ ನಿಮಗೆ ಎಕ್ಸಾಂಪಲ್ ಎಸ್ಕಾಂ ವಿದ್ಯುತ್ ಸಂಪರ್ಕ ಬೇಕು ಅಂದ್ರೆ ನೀವು ಎಸ್ಕಾಂ ಅಥವಾ ಬೆಸ್ಕಾಂಗೆ ನೀವು OC ಸರ್ಟಿಫಿಕೇಟ್ನ ಕಡ್ಡಾಯವಾಗಿ ನೀಡಬೇಕಿತ್ತು. ಆದರೆ ನಕ್ಷೆ ಮಂಜೂರಾತಿ ಇಲ್ಲದೆ OC ನೀಡಲು ಅವಕಾಶವಿರಲಿಲ್ಲ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 3.30 ಲಕ್ಷ ಕಟ್ಟಡಗಳು ಪೂರ್ಣಗೊಂಡರೂ ಸಹ ವಿದ್ಯುತ್ ಮತ್ತೆ ಒಂದು ಜಲ ಸಂಪರ್ಕ ಇರಲಿಲ್ಲ. ಈ ಹಿಂದೆ 1200 ಅಡಿ ಒಂದು ಚದರ ಅಡಿಗಳ ಒಂದು ನಿವೇಶನಗಳಿಗೆ ರಾಜ್ಯ ಸರ್ಕಾರ OC ವಿನಾಯಿತಿ ನೀಡಿದ್ರು. ಓಕೆನಾ? ಈಗ ಮತ್ತಷ್ಟು ಕಾನೂನು ಸಲಹೆ ಪಡೆದುಕೊಂಡು ಸಂಪೂರ್ಣ ಮಾಹಿತಿ ಆಧರಿಸಿ OC ವಿನಾಯಿತಿಗೆ ಸರ್ಕಾರ ಆದೇಶಿಸಿದೆ. OC ಸರ್ಟಿಫಿಕೇಟ್ ಅಂದ್ರೆ ಏನು ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ನಗರಸಭೆ ಮಹಾನಗರ ಪಾಲಿಕೆ ಅಂತ ಸ್ಥಳೀಯ ಸಂಸ್ಥೆಗಳಿಂದ ಕಟ್ಟಡಕ್ಕೆ ನೀಡಲಾಗುವ ಕಾನೂನುಬದ್ಧ ದಾಖಲೆಯೇ ಈ ಒಂದು OC ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದನ್ನ ಅಂದ್ರೆ ಈ ಕಟ್ಟಡವು ಅನುಮತಿ ಪಡೆದ ನಕ್ಷೆಯಂತೆ ನಿರ್ಮಾಣವಾಗಿದೆಯೇ, ಒಂದು ಈ ವಾಸಕ್ಕೆ ಸುರಕ್ಷಿತವಾಗಿದೆಯೇ ಎನ್ನುವುದನ್ನ ಈ ಪತ್ರ ದೃಢೀಕರಿಸುತ್ತೆ. ಓಕೆನಾ? ಅಂದ್ರೆ ಅನಧಿಕೃತ ಕಟ್ಟಡ ಅಥವಾ ನಕ್ಷೆ ಉಲ್ಲಂಘಿಸಿ ನಿರ್ಮಾಣವಾಗುತ್ತಿರುವ ಕಟ್ಟಡಗಳಿಗೆ ಈ ಪತ್ರವನ್ನ ಅಂದ್ರೆ ಈ ಸರ್ಟಿಫಿಕೇಟ್ ನ ನೀಡುವುದಿಲ್ಲ. ಓಕೆನಾ? ಸೊ ಒಟ್ಟಾರೆ ಇದು ಜನಕ್ಕೆ ತುಂಬಾ ಅನುಕೂಲ ಆಗಿದೆ. ಓಕೆನಾ? ಒಟ್ಟಾರೆ ಕೆಲವೊಂದು ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಜನರಿಗೆ ಹತ್ರವಾಗದಂತೆ ಅಂದ್ರೆ ಅವ್ರಿಗೆ ಅನುಕೂಲ ಆಗುವಂತೆ ತುಂಬಾ ಕೆಲವೊಂದು ರೂಲ್ಸ್ ನ ಮಾಡಿದೆ. ಅಂದ್ರೆ ಇವತ್ತಿನ B ಖಾತಾದಿಂದ A ಖಾತಾಗೆ ಕನ್ವರ್ಟ್ ಮಾಡೋದಕ್ಕೂ ಕೂಡ ಸಮಯಾವಕಾಶ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದೇ ರೀತಿ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅನುಕೂಲಗಳನ್ನ ಜನಕ್ಕೆ ಮಾಡಿಕೊಡ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.